ನಮಸ್ಕಾರ ರೀ ದೋಸ್ತ್ರ ಮತ್ತೇನು ರೀ ಎಲ್ಲ ಆರಾಮ ನೋಡ್ರಿ. ನಾ ಇವತ್ತು ನಿಮಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಕ್ಕೆ ಬಂದೀನಿ. ಏನಂತಂತಂದ್ರೆ ಈ ಇನ್ಸ್ಟಾಗ್ರಾಮ್ದಾಗ ಭಾಳ ಅಂದ್ರೆ ಭಾಳ ಫೇಕ್ ನಡೀತಾವೆ ರೀ. ಸ್ಕ್ಯಾಮ್ಗಳ ಫ್ರಾಡ್ಗಳ ಇನ್ಸ್ಟಾಗ್ರಾಮ್ದಾಗ ಭಾಳ ಯೂಸ್ ನಡೀತಾವೆ. ಅಂಥದ್ರಾಗ ಒಂದು ನಿಮಗೆ ಎಚ್ಚರಿಕೆ ಕೊಡಕ್ಕೆ ಬಂದೇನೆ ನಾನು. ಏನಪ್ಪ ಅಂತಂದ್ರೆ ಇಂಥವೆಲ್ಲ ಮೆಸೇಜ್ ಅಥವಾ ಪ್ರೊಫೈಲ್ ನೋಡಿ ಇದಕ್ಕೆ ಗಾಳ ಹಾಕ್ಕೊಂಡು ನಾವು ಬೀಳೋದು ಬೇಡ. ಅದಕ್ಕೆ ನೋಡ್ರಿ, ಇದು ಒಂದೈತಿ ಈಸಿ ಎಕ್ಸ್ಪರ್ಟ್ ಇಂಡಿಯಾ ಅಂತೇಳಿ. ಈಸಿ ಎಕ್ಸ್ಪರ್ಟ್ ಇಂಡಿಯಾ ಅಂತ ನೋಡ್ರಿ. ಇದು ಏನ್ರಿಪ್ಪ ಅಂತಂದ್ರೆ ಒಂದು ಪ್ರೊಫೈಲ್ ಬಂದೈತ್ರಿ. ಇದು ಈಗ ನಮ್ಮ ಯಾವರೇ ಲೋನ್ ನಡೀತಿರ್ತಾವೆ ಅಂತ ತಿಳ್ಕೊರಿ. ಬೇರೆ ಭಾಳ ಒಂದು ಆ್ಯಪ್ಗಳ್ದಾಗ ತೊಗೊಂಡಿರ್ತೇವೆ ನಾವು. ಭಾಳಷ್ಟು ಆ್ಯಪ್ದಾಗ ಒಂದು 5-6 ಆ್ಯಪ 7-8 ಆ್ಯಪ ತೊಗೊಂಡಿರ್ತೀವಿ. ಅದು ನಮಗೆ ಒಂದೊಂದು ತುಂಬಕ್ಕೆ ಭಾಳ ಪ್ರಾಬ್ಲಮ್ ಆಗ್ತಿರ್ತೈತಿ. ಒಂದು ಕಡೆ 5,000 ಇರ್ತೈತಿ, ಒಂದು ಕಡೆ 6,000 ಇರ್ತೈತಿ, ಒಂದು ಕಡೆ 7,000 ಇರ್ತೈತಿ, ಒಂದು ಕಡೆ 1,000 ಇರ್ತೈತಿ. ಇಂಥವೆಲ್ಲ ಬೇರೆ ಬೇರೆ ತೊಗೊಂಡು ನಮಗೆ ಯಾವಾಗ ತುಂಬೋದು ಅನ್ನೋದು ಕನ್ಫ್ಯೂಸ್ ಆಗ್ತಿರ್ತೈತಿ. ಅವಾಗ ಏನು ಮಾಡ್ತೀವಿ ಅಂತಂದ್ರೆ ಇನ್ಸ್ಟಾಗ್ರಾಮ್ದಾಗ ನಾವು ಹಂಗೆ ನೋಡ್ತಿರ್ಬೇಕಾದ್ರೆ ಇಂಥ ಪ್ರೊಫೈಲ್ಗಳು ಬರ್ತಾವೆ ರೀ. ಇಂಥ ಪ್ರೊಫೈಲ್ಗಳು ಏನಪ್ಪ ಅಂತಂದ್ರೆ ಇವು ಇಲ್ಲಿ ನೋಡ್ರಿ, ಇಲ್ಲಿ ಐತಿ ಲೋನ್ ಎಕ್ಸ್ಪರ್ಟ್ಸ್ ಹ್ಯಾಂಡಲ್ ಅಂತೇಳಿ. ಅಂದ್ರೆ ನೀವು ಇನ್ಸ್ಟಾಗ್ರಾಮ್ದಾಗ ಅದು ನೋಡಿರ್ಬೋದು ಅಥವಾ ಬೇರೆ ಕಡೆ ಎಲ್ಲ ನೋಡಿರ್ಬೋದು. ಏನು ಮಾಡ್ತಾರೆ ಅಂದ್ರೆ ನೀವು ಒಂದು ವೇಳೆ ಲೋನ್ ತೊಗೊಂಡಿದ್ದಂದ್ರೆ ನಾನು ನಿಮಗೆ ಅದನ್ನು ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ, ಇಲ್ಲ ನಿಮಗೆ ಎಕ್ಸ್ಪರ್ಟ್ ಸಲಹೆ ಕೊಡ್ತೀವಿ, ಇಲ್ಲ ನಾನು ನಿಮಗೆ ಎಲ್ಲನೂ ಎಷ್ಟು ಕಡೆ ಲೋನ್ ಐತಿ ಅದನ್ನೆಲ್ಲ ಕೂರಿಸಿ ಒಂದೇ ಲೋನ್ ಮಾಡಿ ನಿಮಗೆ EMI ಈಸಿ ಮತ್ತು ಕಡಿಮೆ ಆಗುವಂಗೆ ಹೆಲ್ಪ್ ಮಾಡ್ತೀವಿ ಅಂತೇಳಿ ಇನ್ಸ್ಟಾಗ್ರಾಮ್ದಾಗ ಸಾಕಷ್ಟು ಮಂದಿ ಇರ್ತಾರೆ. ಭಾಳ ಜನ ಜೆನ್ಯೂನ್ ಇರ್ತವೆ, ಒಂದೊಂದು ಫೇಕ್ ಇರ್ತವೆ. ಅದ್ರಾಗ ಇದೊಂದು ನೋಡ್ರಿ, ಈಸಿ ಎಕ್ಸ್ಪರ್ಟ್ ಇದೈತಿರಲ್ಲ, ಅದು ಏನೈತಿದ ಈಸಿ ಎಕ್ಸ್ಪರ್ಟ್ಸ್ ಹ್ಯಾಂಡಲ್ ಅಂತ. ಲೋನ್ ಎಕ್ಸ್ಪರ್ಟ್ ಹ್ಯಾಂಡ್ಲ, ಈಸಿ ಎಕ್ಸ್ಪರ್ಟ್ ಹ್ಯಾಂಡ್ಲ ಅಂತಲ್ಲಿ ಇಂಥವೆಲ್ಲ ಇರ್ತಾವೆ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಬೇಸಿಕಲಿ ಇವರು ಫೇಕ್ ಇರ್ತಾರೆ. ಹೆಂಗೆ ಫೇಕಪ್ಪ ಅಂತಂದ್ರೆ ಇವ್ರು ನಿಮ್ಮದು ID ಎಲ್ಲ ನಾವು ಆ್ಯಡ್ ಹಾಕಿರ್ತಾರೆ ಅವ್ರು ಇನ್ಸ್ಟಾಗ್ರಾಮ್ದಾಗ. ಹಿಂಗೆ ನಾವು ಹೆಲ್ಪ್ ಮಾಡ್ತೀವಿ ಅಂತೇಳಿ ಅದನ್ನು ನೋಡಿ ನಾವು ಏನು ಮಾಡ್ತೀವಿ, ಇವ್ರಿಗೆ ಬಕರ ಆಗಿಬಿಡ್ತೀವಿ. ಹೆಂಗಪ್ಪ ಅಂತಂದ್ರೆ ನಾವೇನು ತಿಳ್ಕೊತೀವಿ, ಇವ್ರ ಕರೆನ ನಮಗೆ ಹೆಲ್ಪ್ ಮಾಡ್ತಾರಪ್ಪ, ನಮ್ಗೆ ಇದೆಲ್ಲ ಕನ್ಸಾಲಿಡೇಟ್ ಮಾಡಿ ಎಲ್ಲ ಲೋನ್ಗಳನ್ನ ಕೂಡಿಸಿ ಒಂದೇ ಸಣ್ಣ ಲೋನ್ ಮಾಡಿ ಅದನ್ನು ನಾವು ಈಸಿ EMI ತುಂಬ್ಕೊತ ಹೋಗ್ಬೋದು ಅಂತೇಳಿ ಇವ್ರಿಗೆ ನಾವು ಮೆಸೇಜ್ ಮಾಡ್ತೀವಿ. ಮಾಡ್ರಿಪ್ಪ ಹಿಂಗೆ ಅಂತ ನಾವು ತಿಳ್ಕೊಂಡು ಮಾಡ್ತೇವೆ ಮೆಸೇಜ್ ಮಾಡಿದಾಗ ಇವ್ರು ಏನು ಮಾಡ್ತಾರಪ್ಪ ಅಂತಂತಂದ್ರೆ, ಆಯ್ತು ಸರ್ ನಿಮ್ದು ಎಷ್ಟು ಐತೆ ಸಿಬಿಲ್ ಸ್ಕೋರಾ ಅಂತ ಕೇಳ್ತಾರೆ. ಸಿಬಿಲ್ ಸ್ಕೋರ್ ಎಷ್ಟು ಐತೆ ಅಂತ ನಾವು ಹೇಳಿದ್ಮೇಲೆ ಆಮೇಲೆ ಓಕೆ ರೀ ನೋಡುವನು, ನಿಮ್ಗೆ ನಿಮ್ಮ ಫೋನ್ ನಂಬರ್ ಕೊಡ್ರಿ, ಅದು ಅಟ್ಯಾಚ್ ಇದೆ ಸಿಬಿಲ್ ಸ್ಕೋರ್ಗೆ ಅಂತ ಕೇಳ್ತಾರೆ. ಓಕೆ, ನಾವು ಫೋನ್ ನಂಬರ್ ಕೊಡ್ತೇವೆ ರೀ. ಸರಿ, ಫೋನ್ ನಂಬರ್ ಕೊಟ್ಟಾದ್ಮೇಲೆ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಅದನ್ನು ನಮಗೆ ಯಾವುದೋ ಒಂದು ಲೋನ್ ಅಪ್ಲಿಕೇಶನ್ದಾಗ ಹೋಗಿ ನಮ್ಮ ಫೋನ್ ನಂಬರ್ಲೇ ಅದು ಹಾಕಿ ಅವರ OTP ಕಳಿಸ್ತಾರೆ ನಮಗೆ. OTP ಕಳಿಸಿ ನಮ್ಮ ಕಡೆಯಿಂದ ಅದು ಏನು ಇರ್ತೈತಲ್ಲ ನಮ್ಮ ಹೆಸರು ಮ್ಯಾಗ ಅವ್ರು ಲೋನ್ ತೊಗೊಳಕ್ಕೆ ನೋಡ್ತಾರೆ. ನಮ್ಮ ಹೆಸರು ಮ್ಯಾಗ ಲೋನ್ ಶಿಸ್ತು ಸಾಕಾಗಿ ಕಡೆ ಮಾಡಿ ನಮಗೆ ಫ್ರಾಡ್ ಮಾಡಿ ನಮಗೆ ಪ್ರಾಬ್ಲಮ್ಮ ಮಾಡ್ತಾರೆ. ಸೊ ಅದಕ್ಕೆ ಇವ್ರು ಏನು ಮಾಡ್ತಾರಲ್ಲ, ಇದು ಹಂಗೆ ಮಾಡಿತ್ರಿ. ಇದು ನನಗೆ ಐತಲ್ಲ, ಇದು ಲೋನ್ ಎಕ್ಸ್ಪರ್ಟ್ಸ್ ಹ್ಯಾಂಡಲ್ ಅಂತೇಳಿ, ಇದು ಹಂಗೆ ಮಾಡಿತ್ತು. ನನಗೂ ಹಿಂಗೆ ಮೆಸೇಜ್ ಆಯ್ತು ಸರ್ ನಿಮ್ದು ಈಗ ಕೇಳಿದಿರಲ್ಲ ನೀವು, ನಿಮಗೆ ನಾವು ಲೋನ್ ಕನ್ಸಾಲಿಡೇಟ್ ಮಾಡಿ ಕೊಡ್ತೀವಿ, ಎಲ್ಲನೂ ಕೂಡಿಸಿ ಒಂದ್ರಾಗ ಮಾಡಿ ಕೊಡ್ತೀವಿ, ಅದಕ್ಕೆ ನಿಮ್ದು ಫೋನ್ ನಂಬರ್ ಕಳಿಸ್ರಿ ಅಂತ ಕೇಳ್ತಾರೆ. ಫೋನ್ ನಂಬರ್ ಕಳಿಸಿ ಅವ್ರದ್ದೆಲ್ಲ OTP ಕಳಿಸಿ ನಮಗೆ ಮೋಸ ಮಾಡಿ ನಮ್ಮ ಹೆಸರನ್ನ ಲೋನ್ ಮಾಡ್ತಾರೆ. ಸೊ ಹಂಗೆ ನನಗೂ ಮಾಡಿದರು. ಅವಾಗ ನಾನು ಎಚ್ಚೆತ್ತುಕೊಂಡು ಏನು ಮಾಡಿನಪ್ಪ ಅಂತಂದ್ರೆ, ಈಗ ನೋಡಿರಿ, ನಮ್ದು ಲೋನ್ ಬೇಕಾತಂದ್ರೆ ನಮ್ದು ಏನು ಕೇಳ್ತಾರೆ, ಸಿಬಿಲ್ ಸ್ಕೋರ್ ನೋಡೋಕೆ ಏನು ಬೇಕು ರೀ, ಮೇನ್ ಪ್ಯಾನ್ ಕಾರ್ಡ್ ಬೇಕು. ಈ ಹುಚ್ಚು ನನ್ನ ಮಕ್ಳು ಏನು ಕೇಳ್ತಾರೆ, ಮೊಬೈಲ್ ನಂಬರ್ ಕೇಳ್ತಾರೆ. ಅದರಾಗನ ನಾವು ಅರ್ಧ ತಿಳ್ಕೊಬೇಕು ಈ ಹುಚ್ಚು ನನ್ನ ಮಕ್ಕಳು ಫ್ರಾಡ್ ಮಾಡದಾರ ಅಂತೇಳಿ. ಸೊ ಅದಕ್ಕೆ ನಾವು ಇವ್ರು ಏನ್ರಿ ಫೋನ್ ನಂಬರ್ ಅದು ಕೇಳ್ರಂದ್ರೆ ನಾವು ಕೊಡಬಾರ್ದು. ಫಸ್ಟ್ ಆಫ್ ಆಲ್ ಫೋನ್ ನಂಬರ್ ಪ್ರಾಬ್ಲಮ್ ಬರ್ತದೆ ಅಂತೇಳಿ. ಒಂದು ವೇಳೆ ನಾವು ಫೋನ್ ನಂಬರ್ ಕೊಟ್ರೂ ಒಂದು ವೇಳೆ ಏನರ OTP ಬತ್ತಂದ್ರೆ OTP ಇವ್ರಿಗೆ ಒಟ್ಟು ಹಂಚಬಾರ್ದು. ಅವಾಗ ನಾನು ಕೇಳಿ ಇವ್ರಿಗೆ, ನಿಮಗೆ OTP ಯಾಕೆ ಬೇಕು ಅಂತೇಳಿ. ಇವ್ರು ಏನು ಮಾಡ್ಯಾರ ಗೊತ್ತೇನು ರೀ, ರಾಮ್ ಫಿನ್ ಕಾರ್ಪೊರೇಷನ್ ಅಂತೇಳಿ ಒಂದು ಲೋನ್ ಆ್ಯಪ್ ಐತಿ. ರಾಮ್ ಫಿನ್ ಕಾರ್ಪ್ದಾಗ ಇವ್ರು ಹೋಗಿ ನಮ್ಮ ಮೊಬೈಲ್ ನಂಬರ್ಲೇ ರಿಜಿಸ್ಟರ್ ಮಾಡಿ ಅದರಲ್ಲೇ OTP ಕಳಿಸ್ಯಾರ ರೀ. ಸೊ ಆ OTP ಒಂದು ವೇಳೆ ನಾ ಕಳಿಸಿದ್ದು ಇವ್ರಿಗೆ ಹೇಳಿ ಅಂತಿಕರು, OTP ಇವ್ರಿಗೆ ಏನು ಹೇಳಿ ಅಂದ್ರೆ ಅವ್ರು ನನ್ನ ಹೆಸರಲ್ಲಿ ಲೋನ್ ಮಾಡಿ ನಮ್ಮ ಹೆಸರಲ್ಲಿ ಅವ್ರು ರೊಕ್ಕ ಹೊಡಿತಾರೆ. ಅದು ನಮ್ಗೆ ಗೊತ್ತೂ ಆಗೋದಿಲ್ಲ. ಸೊ ಅದಕ್ಕೆ ನಾವು ಏನಾಗಬೇಕು, ಭಾರಿ ಎಚ್ಚರಿಕೆಯಿಂದ ಇರಬೇಕು, ಭಾರಿ ಅಲರ್ಟ್ ಇರಬೇಕು. ನಾವು ಇಂಥವೆಲ್ಲ ಬಂತಿಲ್ಲೋ, OTP ಬತ್ತಿಲ್ಲೋ ಒಟ್ಟು ಹೇಳಬಾರ್ದು. ಯಾವ ನನ್ನ ಮಗು ಹೇಳಬಾರ್ದು. ಬ್ಯಾಂಕ್ದವ್ರು ನೋಡಿದ್ರಲ್ಲ, ಬ್ಯಾಂಕ್ ಎಂಪ್ಲಾಯಿನ ಬಂದು ಕೇಳಿದ್ರು ಕೊಡಬಾರ್ದು ಅಂತೇಳಿ. ಸೊ ಹಂಗೆ OTP ಯಾರಿಗೂ ಕೊಡಬಾರ್ದು. ಹಂಗೇನು ಬತ್ತಂದ್ರೆ ನಾವು ಸಂಶಯ ವ್ಯಕ್ತಪಡಿಸಿ ಅದನ್ನು ಅಲ್ಲೇ ಬ್ಲಾಕ್ ಮಾಡಿ ಅವ್ರಿಗೆ ಕೇಳಿಬಿಡ್ಬೇಕು. ಈಗ ನೋಡಿರಿ, ನಾ ಕೇಳಿ ಇವ್ರಿಗೆ ಯಾಕೆ ಬೇಕು ನಿಮ್ಗೆ ಅದ ಅಂತೇಳಿ ಕೇಳಿನ, ಅವಾಗ ಅವ್ರದ್ದು ಒಂದೂ ಉತ್ತರ ಇಲ್ಲರಿ. ಈಗ ನೋಡಿರಿ, ಇದ್ರ ಏನು ಹೇಳ್ತೀನಿ, ಇದ್ರ ಕೆಳಗಿರ್ತೈತ್ರಲ್ಲ ವೈ ಅಂತ ಕೇಳಿನ, ವೈ ಡಿಡ್ ಯು ಸೆಂಡ್ ಮಿ ದ OTP ಫ್ರಮ್ ರಾಮ್ ಫಿನ್ ಕಾಪ್ ಅಂತ ಕೇಳಿನ. ಸೊ ಅವ್ರು ಏನು ಹೇಳಿದ್ರು, ವಾಯ್ ಅಂತ ಅಂದ ಕೂಡಲೇ ಏನು ರಿಪ್ಲೈ ಇಲ್ಲರಿ ಅವ್ರದ್ದು. ಏನೇನೋ ರಿಪ್ಲೈ ಮಾಡಲಿಲ್ಲ. ಯಾಕೆ ಗೊತ್ತಾಯ್ತು ಅವ್ರದ್ದು, ಇವಂಗೆ ಗೊತ್ತಾಗೈತಿಪ್ಪ ನಾವು ಫ್ರಾಡ್ ಅದೇವು ಅಂತೇಳಿ. ಸೊ ಹೀಗಾಗಿ ಅವ್ರು ರಿಪ್ಲೈ ಮಾಡೋದನ್ನ ಬಿಟ್ಬಿಟ್ರು.
ಖರೆ ಏನು ಮಾಡ್ತಾರೋ ಇಂಥವ್ರು ಇಲ್ಲೆಲ್ಲ ಇನ್ಸ್ಟಾಗ್ರಾಮ್ದಾಗ ಪ್ರೊಫೈಲ್ ಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ಮತ್ತು ಜೆನ್ಯೂನ್ ಅಂತ ಕಾಣ್ಸಕ್ಕೆ ಅದು ಪ್ರೊಫೈಲ್ ಟಿಕ್ ಮಾರ್ಕ್ನು ಮಾಡ್ತಾರೆ. ರೊಕ್ಕ ಕೊಟ್ಟು ಏನು 600-700 ರೂಪಾಯಿ ಕೊಟ್ರೆ ಆಕೈತೆ ಒಂದು ತಿಂಗಳ್ದಾಗ ಒಂದು 10 ಮಂದಿ ಇಂಥವು ಫ್ರಾಡ್ಗಳು ಕೈಯಾಗ ಸಿಕ್ಕು ಅಂದ್ರೆ ಎಷ್ಟು ರೊಕ್ಕ ಹೊಡೆದಾರೆ ಅವ್ರು. ಸೊ ಅದನ್ನೆಲ್ಲ ತಿಳ್ಕೊಂಡು ನಾವು ಏನು ಮಾಡಬೇಕಾಕೈತಿ, ಎಚ್ಚರಿಕೆಯಿಂದ ಇರಬೇಕು. ಇಂಥವ್ರು ಏನ್ರಿ ಬಂತಿಲ್ಲೋ ಅಂತ ಅದನ್ನೆಲ್ಲ ಬ್ಲಾಕ್ ಮಾಡಿ ರಿಪೋರ್ಟ್ ಮಾಡಿ ಇದು ಸ್ಕ್ಯಾಮ್ ಫ್ರಾಡ್ ಐತೆ ಅಂತೇಳಿ ಲೇಬಲ್ ಮಾಡಿಬಿಡ್ಬೇಕು ಇನ್ಸ್ಟಾಗ್ರಾಮ್ದಾಗ. ಮತ್ತು ನಿಮಗೆ ಯಾವಾಗರಿ ಹಿಂಗೆಲ್ಲ ಏನ್ರಿ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ರೀ ಅಂತ ಮಾಡಿ ಫೋನ್ ನಂಬರ್ ಕೊಟ್ಟು OTP ಕಳ್ಸಕತ್ತಂದ್ರೆ OTP ಯಾರಿಗೂ ಕೊಡಬಾರ್ದು. ಇವ್ನು ಫ್ರಾಡ್ ಐತೆ ಅಂತೇಳಿ ಆಗಿಂದಾಗ ತಿಳ್ಕೊಬೇಕು. ಮತ್ತು ನೀವು ಭಾಳ ಎಚ್ಚರಿಕೆಯಿಂದ ಇದ್ದ ನಾ ಏನು OTP ಗಿಟಿಪಿ ಏನೂ ಕೊಡೋಂಗಿಲ್ಲ, ಎದಕ್ಕೆ ಬೇಕು ನಿಮ್ಗೆ ಅಂತೇಳಿ ಹಿಂಗೆಲ್ಲ ಕ್ರಾಸ್ ಕ್ವಶನ್ ಮಾಡ್ಬೇಕು ಅವ್ರಿಗೆ. ಕ್ರಾಸ್ ಕ್ವಶನ್ ಮಾಡಿ ಅಲರ್ಟ್ ಆದಿಲ್ಲೋ ಅವ್ರಿಗೆ ಗೊತ್ತಾಕೈತಿ ಇವ್ ಮನುಷ್ಯ ಭಾಳ ಅಲರ್ಟ್ ಅದಾನೋ, ಇವೆಲ್ಲ ನಮ್ದೆಲ್ಲ ಗೊತ್ತೈತಿ, ಇವಂಗೆ ಗೊತ್ತಾಯ್ತು ಏನು ಇವ್ ನಮ್ಮ ಬಲಿಯಾಗಿ ಬೀಳಂಗಿಲ್ಲ. ಸೊ ಅದಕ್ಕೆ ನಾವು ಬಾಲ ಬಿಟ್ಟು ಹೋಗ್ಬಿಡ್ನು ಅಂತೇಳಿ ಹಂಗೆ ಮಾಡ್ತಾರೆ. ಸೊ ಅದಕ್ಕೆ ನೀವು ಇಂಥದ್ರಿಂದ ಎಲ್ಲ ಎಚ್ಚರಿಕೆಯಿಂದ ಇರ್ರಿ. ಮತ್ತು ಹಿಂಗೆ ಏನರ ಬಂತು ಇಲ್ಲ ಇನ್ಸ್ಟಾಗ್ರಾಮ್ದಾಗ ಸೊ ಅವ್ನು ಬ್ಲಾಕ್ ಮಾಡಿ ರಿಪೋರ್ಟ್ ಮಾಡಿರಿ. ಓಕೆ ರೀ, ಇದನ್ನೇ ಹೇಳಕ್ಕೆ ಬಂದೀನಿ ನಾನು. ಬಾಯ್. ಇಂಥವು ಮತ್ತೇನು ರೀ ಅಲರ್ಟಾ, ಇಂಥವು ಫ್ರಾಡ್ಗಳ, ಸ್ಕ್ಯಾಮ್ಗಳ ಮತ್ತು ಇಂಥವೆಲ್ಲ ಪ್ರಾಬ್ಲಮ್ಗಳ ಬಗ್ಗೆ ನಾನು ಎಲ್ಲ ಅಲರ್ಟ್ ಮಾಡ್ತಿರ್ತೀನಿ. ಸೊ ಅದಕ್ಕೆ ನನ್ನ ವೀಡಿಯೋಸ್ ಅದು ಲೈಕ್ ಆಯ್ತು ನಿಮ್ಗೇನು ರೀ ಹೆಲ್ಪ್ಫುಲ್ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿರಿಪ್ಪ. ನಿಮಗೆ ಏನು ರೀ ಪ್ರಾಬ್ಲಮ್ ಆಗೈತೆ, ನಾ ಹಿಂಗೆಲ್ಲ ಏನು ರೀ ಇದ್ರೆ ಅದನ್ನೆಲ್ಲ ಹೇಳಿ ನಾನು ನಿಮಗೆಲ್ಲ ಹೆಲ್ಪ್ ಮಾಡ್ತೀನಿ. ಓಕೆ ರೀ, ಅಲ್ಲಿ ಮಟ್ಟ ಮುಂದಿನ ಸತಿ ವೀಡಿಯೋ ತೊಗೊಂಬರ್ತೀನಿ ರೀ. ಬಾಯ್ ರೀ, ಟೇಕ್ ಕೇರ್.